వారాహి చలనచిత్ర నిర్వహించినటువంటి ఆల్ ది బెస్ట్.
కన్నడలో మొదలుసారి సార్ మీదే ఫస్ట్ సినిమా కన్నడలో చేస్తున్నారు, పెద్ద ప్రొడ్యూసర్ మీరు. ఇంకా మన సెంథಿಲ್ కుమాರ್ గారు ಡಿಒಪಿ, ದೇವಿಶ್ರೀ ಪ್ರಸಾದ್ ಅವರು, ಒಳ್ಳೆ ಶ್ರೀಲೀಲಾ ಇದ್ದಾರೆ, ಜನಿಲಿಯಾ ಇದ್ದಾರೆ, ನಾನು ಇದೆ. ಇದಕ್ಕಿಂತ ಇನ್ನು ಒಳ್ಳೆ ಪ್ಯಾಕೇಜ್ ಬೇಕಾ ನಮಗೆ? ಸಖತ್ತಾಗಿದೆ ಪ್ಯಾಕೇಜ್. ಇನ್ನು ಒಳ್ಳೆ ಬೇಕಾಗಿರೋದು ಒಂದು ಒಳ್ಳೆ ಕಂಟೆಂಟು, ಎಮೋಷನ್ಸ್ ಬೇಕು. ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ಇವರು ಮೊನ್ನೆ ಒಂದ್ಸರಿ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ನನಗೆ. ಅದೇ ಫಸ್ಟ್ ಟೈಮ್ ನೋಡಿದ್ದು ಇವ್ರನ್ನ. ಎಷ್ಟು ಪ್ರಶ್ನೆ ಕೇಳಿದ್ರೆ ನಾನು ಹೆಂಗಿರಬೇಕು ಸಿನಿಮಾದಲ್ಲಿ, ನಾನು ಏನು ಮಾಡಬೇಕು, ನಾನು ಹೆಂಗೆ ಬರಬೇಕು, ಏನು ಮಾಡಬೇಕು, ಸುಮ್ಮನೆ ಮುಚ್ಕೊಂಡು ಸಿನಿಮಾ ಮಾಡೋದು. ಏನು ಅದೇನನ್ನ ಆಗುತ್ತೋ ಅದು ಆಮೇಲೆ ಆಗುತ್ತದೆ. ನಾವು ಹಂಗೆ ಆಗ್ತೀವಿ ಅಂತ ಏನು ಮಾಡೋಕ್ಕೆ ಹೋಗ್ಬಾರ್ದು, ಮಾಡಬೇಕು. ಮಾಡೋ ಕೆಲಸ ಶಿಸ್ತಿಂದ ಮಾಡಬೇಕು. ಇವರು ಇಂಟ್ರೊಡಕ್ಷನ್ ಆಗಿದ್ದು ನನಗೆ ಪುನೀತ್ ರಾಜ್ಕುಮಾರ್ ಅವರು ನನ್ನ ಮನೆಗೆ ಬಂದಿದ್ದಾಗ, ರಾಧಾಕೃಷ್ಣ ಅಂತ ಒಂದು ಹೊಸ ಡೈರೆಕ್ಟರ್ ಇದ್ದಾರೆ ಸರ್, ನಮ್ಮ ಪಿಕ್ಚರ್ ಮಾಯಾಪ್ರಸಾದ್ ಮಾಡ್ತಿದ್ದಾರೆ, ತುಂಬ ಒಳ್ಳೆಯ ಡೈರೆಕ್ಟ್ರು, ನೀವು ಒಂದ್ಸರಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳ್ಬೇಕು. ನೋಡಿ ಅವ್ರು ಹೇಳ್ಬಿಟ್ಟು ಹೋದ್ರು, ಇವ್ರು ನನಗೆ ಸಿಕ್ಕಿದ್ದಾರೆ. ಇವರು ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಸಿಕ್ಕಿದ್ರು, ಗಡ್ಡ ಬಿಟ್ಕೊಂಡಿದ್ದೆ. ಸಡನ್ನಾಗಿ ನನ್ನ ಅಪ್ಪನ ಪಾತ್ರ ಫಿಕ್ಸ್ ಆಗೋಯ್ತು. ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಅಷ್ಟೇ. ಇವತ್ತು ಆ್ಯಕ್ಚುಲಾಗಿ ಇವತ್ತು ಬರಬೇಕೋ ಬೇಡ ಅನ್ನೋದು ದೊಡ್ಡ ಪ್ರಶ್ನೆ ನನ್ನ ತಾಯಿ ಕರ್ಕೊಂಡು ಒಂದು 5 ದಿವಸ ಆಗಿತ್ತು. ಬಟ್ ನಮ್ಮ ಸಾಯಿ ಅವ್ರಿಗೂ ಇಲ್ಲ ಬೇಕೇ ಬೇಕು ಅಂತ ಹೇಳಿದ್ರೆ ಬಂದಿದ್ದೀನಿ. ಏನ್ಯಾವ ಕಿರೀಟಿ ಟ್ರೈಲರ್ ನೋಡಿದಾಗ ಒಂದು ಅನಿಸಿದ್ದೇನೆಂದರೆ, ರಾಜಮೌಳಿ ಅವ್ರು ಹೇಳ್ದಂಗೆ ಎಲ್ಲ ಗುಣಗಳು ಇದೆ. ಡ್ಯಾನ್ಸ್ ಇದೆ, ಫೈಟ್ ಇದೆ, ಎಲ್ಲ ಇದೆ. ಸೊ ಇನ್ನೇನು ಬೇಕು ನಮಗೆ? ಫೇಸಲ್ಲಿ ಎಮೋಷನ್ಸ್ ಬೇಕು, ಎಕ್ಸ್ಪ್ರೆಷನ್ಸ್ ಬೇಕು, ಸ್ಟೋರಿ ಬೇಕು. ಅದು ನಿಮಗೆ ಬಿಟ್ಟಿದ್ದು. ಹುಡುಗ ಮಾಡ್ತಾನೆ ಅನ್ನೋದು ಹುಡುಗಬೇಕು. ಈಗ ನೀವೇನು ಮಾಡ್ತೀರಿ ಅನ್ನೋದು ಕಾಯ್ತಾ ಇದ್ದೀವಿ ನಾವು. ನಮ್ಮನ್ನೆಲ್ಲ ಹೇಗೆ ಬಳಸ್ಕೊಳ್ತೀರಿ ಅನ್ನೋದು ನಮಗೂ ಕುತೂಹಲ ಇದೆ. ಏನ್ಯಾವ ಈ ಪ್ಯಾಕೇಜು, ಈ ಗೋಂಪಿಗೆ ಬಂದರೆ ಅಷ್ಟು ಜನ ನೋಡಿದ್ರೆ ನಿಮ್ಮ ನಗ್ನಕ್ಕ ವಿಶ್ ಮಾಡೋಕ್ಕೆ ಬಂದಿದ್ದಾರೆ. ಆಲ್ ದಿ ಬೆಸ್ಟ್ ಫಾರ್ ಯು ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್. ರವಿ ಸರ್ ಕಾರ್ಯಕ್ರಮಗಳಿಗೆ ಬಂದ ಖುಷಿ, ಆದರೆ ಈ ಕಾರ್ಯಕ್ರಮಕ್ಕೆ ನಾನು ಇದ್ದೀನಿ ಸಿನಿಮಾದಲ್ಲಿ. ರಾಧಾಕೃಷ್ಣ ಅವ್ರ ಬಗ್ಗೆ ಹೇಳಬೇಕು, ಆಮೇಲೆ ಹೇಳಿ ಅಂತಿದ್ದಾರೆ. ಸೊ ಅಫಿಷಿಯಲ್ ನ್ಯೂ ಡೈರೆಕ್ಟರ್ ಅವ್ರು ಹೇಳಿದ್ದಾರೆ, ಜಸ್ಟ್ ಇವಾಗ ಮೇಲ್ ಬರೋಕ್ಕೆ ಮುಂಚೆ ಹೇಳಿದ್ರು, ಇನ್ನು ಹೇಳ್ಬಿಟ್ಟು ಇನ್ನೂ ಮಾತಾಡ್ಬಿಟ್ಟು ತುಂಬ ಪ್ರೋಗ್ರಾಮ್ಸನ್ನು ಮಾಡೋದಿದೆ ಅಂದರು. ಸೊ ಬ್ಯೂಟಿಫುಲ್ ಸ್ಟೋರಿ. ಇಡೀ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ನಮ್ಮ ಬಾಲಾಜಿ ಪ್ರೊಡಕ್ಷನ್ಸಿಂದ ಇದ್ದು, ನಮ್ಮ DOP ಅವರಿಂದ ಇದ್ದು, DSP ಅವರಿಂದ ಇದ್ದು, ಐ ಥಿಂಕ್ ಇಡೀ ಟೀಮ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಒಂದು ಬ್ಯೂಟಿಫುಲ್ ಕತೆ, ಬ್ಯೂಟಿಫುಲ್ ವೇಯಾಗಿ ತೋರಿಸ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು. ಆ್ಯಂಡ್ ಅಫ್ ಕೋರ್ಸ್ ಜನಿಲಿಯಾ ಮ್ಯಾಮ್, you said it's been 10 years but you still look the same. This is not fair.
ಸೊ ಥ್ಯಾಂಕ್ ಯು ಸೋ ಮಚ್. ಹೇಳಿದ್ರು ನಮ್ಮ ಕರ್ನಾಟಕದಿಂದ ಯುವ ಪ್ರತಿಭೆ ಅದ್ಭುತವಾದಂಥ ನಿರ್ದೇಶಕರು ಯಾರಿದ್ದಾರೆ ಅಂತ ಕೇಳಿದಾಗ ಸರ್ ಎತ್ಕೊಂಡು ಒಬ್ಬರೇ ಹೇಳಿದ್ರು. ಅದು ಬಂದ್ಬಿಟ್ಟು ನಮ್ಮ ರಾಧಾಕೃಷ್ಣನ್ ಅವರು. ಅವ್ರನ್ನೊಂದ್ಸರಿ ಭೇಟಿ ಆದ್ಮೇಲೆ ನಾನು ಅನ್ಕೊಂಡೆ ಚಿತ್ರ ಮಾಡ್ತಾ ಇರೋದು ಇವ್ರ ಜೊತೆನೆ ಅಂತ ಹೇಳಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಗಿವಿಂಗ್ ಮಿ ದಿಸ್ ಗ್ರೇಟ್ ಡೆಬ್ಯೂ ವಿತ್ ಗ್ರೇಟ್ ಕ್ಯಾಸ್ಟ್. ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ಯು ಅಣ್ಣ. ಮತ್ತೆ ಈ ಚಿತ್ರದಲ್ಲಿರುವಂಥ ಹಿರಿಯ ಕಲಾವಿದರು, ನಾನು ಜನಿಲಿಯನ್ನ ಆಫ್ಟರ್ 10 years we are coming back onto the big screen in South Bank. ತುಂಬ ಸಂತೋಷ ಆಗ್ತದೆ. 10 ವರ್ಷ ಆದಮೇಲೆ ಸೌತ್ ಇಂಡಿಯನ್ ತೆರೆ ಮೇಲೆ ಅವ್ರು ಕಾಣ್ತಾ ಇದ್ದಾರೆ. ಅವ್ರ ಜೊತೆ ಸ್ಕ್ರೀನ್ ಹಂಚ್ಕೊಳ್ತಾ ಇದ್ದೀನಿ ಅನ್ನೋ ವಿಷಯ ಯೋಚನೆ ಮಾಡ್ತಾ ಇದ್ದೇನೆ. ತುಂಬ ಸಂತೋಷ ಆಗ್ತದೆ. ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್. ಐ ಆಮ್ ವೆರಿ ಎಮೋಷನಲ್ ಅಬೌಟ್ ಇಟ್. ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್. ಆ್ಯಂಡ್ ರವಿಚಂದ್ರನ್ ಸರ್ ಅವರು, ಸರ್ ನೀವು ಪ್ರೇಮ್ ಲೋಕ ಸಿನಿಮಾ ನನ್ನ ಹೆಸರಿಗೆ ನೋಡಿದ್ರು ನನಗೂ ಗೊತ್ತಿಲ್ಲ ಸರ್. ನನಗೆ ತುಂಬ ಇಷ್ಟ. ಅಂಜದ ಗಂಡು ನನಗೆ ಇನ್ನೊಂದು ಫೇವ್ರೆಟ್ ಸಿನಿಮಾ ನಿಮ್ಮದು. ಒಂದು ಅಪ್ಪ ಥರನೇ ನೀವು ನನಗೆ ಯಾವತ್ತು ಫ್ಲೈಟಲ್ಲಿ ಸಿಕ್ಕಿದಾಗ ಎಷ್ಟೋ ಮಾರ್ಗದರ್ಶನ ಕೊಟ್ಟಿದ್ದೀರಿ. ತುಂಬ ಥ್ಯಾಂಕ್ಸ್ ಸರ್. ಅದಕ್ಕೆ ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ಯು ಸರ್. ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಸರ್. ನಿಮ್ಮ ಆಶೀರ್ವಾದ ಇಡೀ ತಂಡದ ಮೇಲೆ ವರ್ಕ್ ವಿತ್ ಸರ್. ಥ್ಯಾಂಕ್ಸ್ ಲಾಟ್ ಸರ್. ನಮ್ಮ ಮೂವಿ ಹೀರೋಯಿನ್ ಶ್ರೀಲೀಲಾ ಅವರು 3 ವರ್ಷದಿಂದ ನನಗೆ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್. ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಶ್ರೀಲೀಲಾ ಅವರೇ. ರಿಯಲಿ ಲುಕಿಂಗ್ ಫಾರ್ವರ್ಡ್. ನನ್ನ ಶ್ರಮಪಟ್ಟು 10 ವರ್ಷ ಸಾಧನೆ ಮಾಡಿದ್ರೆ ಅದಕ್ಕೆ ಕಾರಣ ಇಬ್ಬರೇ, ನನ್ನ ತಂದೆ ಮತ್ತು ನನ್ನ ತಾಯಿ. ಏನೇ ಇದ್ರು ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾ, ನೀನು ನಟನಾಗಬೇಕು, ನೀನು ಶ್ರಮ ಪಡು ಅಂತ ಹೇಳಿ ನನ್ನ ವಿದ್ಯಾಭ್ಯಾಸ ಇರ್ಬೋದು ಅದನ್ನೊಂದು ಕಡೆಗೆ, ಮತ್ತು ಕಲೆಗೆ ಸಂಬಂಧಪಟ್ಟಿರುವಂಥ ಏನೇ ಚಟುವಟಿಕೆ ಇರ್ಬೋದು ಅದಕ್ಕೆಲ್ಲ ಕಲಿಬೇಕಾಗಿರುವಂಥ ಸಂದರ್ಭ ಬಂದಾಗ ಪ್ರೋತ್ಸಾಹ ಮಾಡಿ ನನಗೆ ಅವಕಾಶ ಕೊಟ್ಟಿರುವಂಥ ತಂದೆ ತಾಯಿಗೆ ನಾನು ಪ್ರಣಾಮ ಮಾಡ್ತಾ ಇದ್ದೇನೆ. ಧನ್ಯವಾದ.